ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸತ್ಕ್ರಿಯೆಗಳನ್ನು ಮಾಡಿರಿ. ಅದಕ್ಕೆ ಆಧಾರವಾಗಿ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನ. ಆಕೆಯು ಸತ್ಕ್ರಿಯೆಗಳನ್ನು, ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ನೋಡ್ರಿ, ಈಗ ಓದಿಕೊಂಡ ವಾಕ್ಯ ಭಾಗ ದೋರ್ಕಳ ಕುರಿತಾಗಿ ತಿಳಿಸಲ್ಪಟ್ಟಿದೆ. ದೋರ್ಕಳು ತೀರಿ ಹೋದಾಗ ಆಕೆ ಮಾಡಿದಂಥ ಒಳ್ಳೆಯ ಕಾರ್ಯ, ದಾನ ಧರ್ಮ ಎಲ್ಲದರ ಕುರಿತಾಗಿ ಮಾತನಾಡುತ್ತಾ ಇದ್ದರು. ಅದಕ್ಕೆ ಪೇತ್ರನು ಅವಳು ತೀರಿ ಹೋದ ಸತ್ತ ಅವಸ್ಥೆಯಲ್ಲಿ ತಿರುಗಿ ಅವಳನ್ನು ಎಬ್ಬಿಸಿರೋದು. ನೋಡ್ರಿ, ಆಕೆ ಸತ್ಕ್ರಿಯೆಗಳನ್ನು, ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಾ ಇದ್ಲಂತೆ. ಒಂದು ಸಾರಿ 3 ಕ್ರೈಸ್ತ ಯೌವನಸ್ಥರು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು. 3ರೊಳಗೆ ಒಂದು ಚರ್ಚೆ ಆರಂಭವಾಯಿತು. ನಾವು ದೇವರಿಗೆ ಭಯಪಟ್ಟು ನಡೆದರೆ ಮಾತ್ರವೇ ಸಾಕು ಎಂಬುದಾಗಿ ಒಬ್ಬರು ಹೇಳಿದರು. ಅದನ್ನು ಬಿಟ್ಟರೆ ಮತ್ತೊಬ್ಬರಿಗೆ ಸಹಾಯ ಮಾಡುವುದೆಲ್ಲ ಬೇಡ, ನಾವು ದೇವ ಭಕ್ತಿಯೊಂದಿಗೆ ಜೀವಿಸಿದರೆ ಸಾಕೆಂಬುದಾಗಿ ಒಬ್ಬರು ಹೇಳಿದರು. ಇನ್ನು 3 ಜನರ ಒಬ್ಬರ ನಂತರ ಒಬ್ಬರು ಹೀಗೆ ಚರ್ಚೆ ಮಾಡುತ್ತಾ ಇದ್ದರು. ಇದನ್ನು ಕೇಳಿಸಿಕೊಳ್ಳುತ್ತಾ ಇದ್ದಂಥ ನಾವಿಕನು ತನ್ನ ಕೈಯಲ್ಲಿದ್ದ ಒಂದು ಕೋಲನ್ನು ಹಡಗಿನೊಳಗೆ ಇಟ್ಟು ಬಿಟ್ಟು ಒಂದೇ ಕೋಲಿನಿಂದ ಆ ದೋಣಿಯನ್ನು ನಡೆಸಿದನು. ಆ ದೋಣಿ ಮುಂದೆ ಹೋಗಲೇ ಇಲ್ಲ. ಇದನ್ನು ಗಮನಿಸಿದಂಥ ಒಬ್ಬನು, ಅಯ್ಯ ನಾವಿಕನೇ, 2 ಕೋಲುಗಳನ್ನು ಇಟ್ಟುಕೊಂಡು ಹಡಗನ್ನು ನಡೆಸಿರಿ, ಆವಾಗಲೇ ಹಡಗು ಸರಿಯಾಗಿ ಮುಂದಕ್ಕೆ ಹೋಗ್ತದೆ ಎಂಬುದಾಗಿ ಹೇಳಿದನು. ಕೂಡಲೇ ಆ ನಾವಿಕನು, ತಮ್ಮಂದಿರೇ, ಇದರಂತೆ ಕ್ರೈಸ್ತನಾಗಿ ಶಿಷ್ಯನಾಗಿ ಬಾಳಬೇಕಾದರೆ ನಮಗೆ ದೇವ ಭಕ್ತಿಯೂ ಬೇಕು, ಸತ್ಕಾರ್ಯನೂ ಬೇಕು, ನಂಬಿಕೆಯೂ ಬೇಕು. ಎಲ್ಲವೂ ಒಟ್ಟೊಟ್ಟಾಗಿ ಹೋದರೆ ಮಾತ್ರ ಚೆನ್ನಾಗಿರುತ್ತದೆ, ಆಗ ಜೀವನ ಮುಂದಕ್ಕೆ ಸಾಗ್ತದೆ ಎಂಬುದಾಗಿ ಹೇಳಿದರು. ಸತ್ಯವೇದದಲ್ಲಿ ಕೂಡ ದೋರ್ಕಳೆಂಬ ದೇವ ಭಕ್ತಿಯುಳ್ಳ ಶಿಷ್ಯನ ಕುರಿತು ನೋಡುತ್ತೇವೆ. ಅವಳ ಬಗ್ಗೆ ಎಲ್ಲರೂ ಹೇಳಿದ ಸಾಕ್ಷಿ ಏನು ಗೊತ್ತಾ? ಅವಳು ಬಹಳ ಸತ್ಕಾರ್ಯಗಳನ್ನು, ದಾನ ಧರ್ಮಗಳನ್ನು ಮಾಡುತ್ತಿದ್ದಳು ಎಂಬುದೇ. ಅವಳು ಅನೇಕ ಸತ್ಕಾರ್ಯಗಳೊಂದಿಗೆ ದೇವರ ಬಗ್ಗೆ ತಿಳಿಸುತ್ತಾ ಇದ್ದಳು. ದೋರ್ಕಳು ಸತ್ತ ನಂತರ ಅವಳ ಮೂಲಕ ಸತ್ಕಾರ್ಯಗಳನ್ನು ಹೊಂದಿಕೊಂಡು ಅನೇಕರು ಬಂದು ಪೇತ್ರನನ್ನು ಕರೆಸಿದರು. ಪೇತ್ರನು ಬಂದು ಪ್ರಾರ್ಥಿಸಿ ಎದ್ದೇಳು ಎಂದ ಕೂಡಲೇ ದೋರ್ಕಳು ಜೀವದಿಂದ ಎದ್ದಳು. ಅನೇಕರು ಇದರಲ್ಲಿ, ಆ ಸ್ಥಳದಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟರು. ಪ್ರಿಯ ದೇವ ಜನರೇ, ಶಿಷ್ಯನಾಗಿ ಜೀವಿಸುವ ನಮ್ಮ ಜೀವನದಲ್ಲಿ ದೇವಭಕ್ತಿ ಎಷ್ಟು ಪ್ರಾಮುಖ್ಯವಾದದ್ದು, ಅದರಂತೆ ಮತ್ತೊಬ್ಬರಿಗೆ ಸಹಾಯ ಮಾಡುವುದು ಬಹಳ ಅಗತ್ಯ. ಒಬ್ಬೊಬ್ಬ ಕ್ರೈಸ್ತನಿಗೂ ದೇವಭಕ್ತಿಯು ಸತ್ಕ್ರಿಯೆಯು ನಾಣ್ಯದ 2 ಭಾಗಗಳ ಹಾಗೆ. ಸತ್ಕ್ರಿಯೆಗಳ ಮೂಲಕವೇ ನಾವು ದೇವರ ಪ್ರೀತಿಯನ್ನು ಹೊರಪಡಿಸಲು ಸಾಧ್ಯ. ದೋರ್ಕಳು ಈ ರೀತಿಯಾಗಿದ್ದು ಜೀವವನ್ನು ಪಡೆದುಕೊಂಡ ಹಾಗೆ ನಮ್ಮ ಜೀವನದಲ್ಲಿ ಸಹ ಸತ್ತು ಹೋಗಿರುವ ಭಾಗಗಳು ಜೀವ ಪಡೆದುಕೊಳ್ಳಲು, ನಮ್ಮ ಜೀವನದ ಮೂಲಕ ಅನೇಕರು ನಂಬಿಕೆಯೊಳಗೆ ಬರಲು ಸತ್ಕ್ರಿಯೆ ಪ್ರಯೋಜನವಾಗಿರುತ್ತದೆ. ನಾವು ಯೇಸುವನ್ನು ಹಿಂಬಾಲಿಸುವುದು ನಿಜ. ಶಿಷ್ಯನಾಗಿದ್ದರೆ ಯೇಸುವನ್ನು ಹಿಂಬಾಲಿಸೋಣ, ಅದರೊಂದಿಗೆ ಸತ್ಕ್ರಿಯೆಗಳನ್ನು ಮಾಡಿ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ತೋರಿಸೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದೀಯಾ. ಹೌದಪ್ಪ, ನಮ್ಮ ಜೀವಿತದಲ್ಲಿ ನಿನ್ನ ಅವಕಾಶಗಳನ್ನು ಕೊಡುವಾಗ ಅನೇಕರಿಗೆ ಸತ್ಕ್ರಿಯೆಗಳನ್ನು ತೋರಿಸಿ ಮಾಡಿ ನಿನ್ನ ನಾಮ ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ. ನಿನ್ನ ವಾಕ್ಯದಂತೆ ಜೀವಿಸಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡಿರಿ. ಈ ದಿನ ಕೂಡ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವ ಎಲ್ಲ ದೇವ ಜನರಿಗಾಗಿ, ಕುಟುಂಬಗಳಿಗಾಗಿ ನಾನು ಪ್ರೇಯರ್ ಮಾಡ್ತಾನೆ. ಈ ದಿನ ಅವರು ಕೆಲಸಕ್ಕೆ ಹೋಗುವಾಗ ಬರುವಾಗ ನಿಮ್ಮ ಹಸ್ತ ಜೊತೆಯಲ್ಲಿರಲಿ, ಆತ್ಮಿಕವಾಗಿ ಬೆಳೆಯಲಿ. ಈ ದಿನ ಕೂಡ ಅವರ ಜೀವನದಲ್ಲಿ ಒಂದು ಜಯವನ್ನು, ಬಲವನ್ನು ಕೊಟ್ಟು ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಸತ್ಕ್ರಿಯೆಗಳನ್ನು ಮಾಡುವವರಾಗಿರೋಣ. ಕರ್ತನ ನಾಮವನ್ನು ಘನಪಡಿಸೋಣ. ಗಾಡ್ ಬ್ಲೆಸ್ ಯು ಆಲ್.